ಹಲೋ. ಪ್ರತಿದಿನ ಬೆಳಗ್ಗೆ ಎದ್ದು ಯಾರು ಇಂಟರ್ವ್ಯೂ ಮಾಡೋಣ ಅಂತಿದ್ದ ನಂದಿನಿ ಇವತ್ತು ಎಲ್ಲಿ ಮಲ್ಗೋಣ ಅಂತ ಅಂತಿದ್ದಾರೆ. ಬಟ್ ಆಲ್ ಆಫ್ ಅ ಸಡನ್ ನಮ್ಮ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಬ್ಯಾಕ್ ಗ್ರೌಂಡಲ್ಲಿ ನೀವು ನೋಡ್ಬೋದು. ಸೊ ಇದು ಮುಲ್ಕಿಯ ಪ್ಯಾಲೇಸ್. ಹುಲಿ ನಾವದಿಲ್ಲಿ ಯುವ ಸಂಗಮ ವೇದಿಕೆಯವರು ಕದ್ರೊಳ್ಳಿ ಅವರು ಕೊಡ್ತಾರೆ, ಕರೆದಿದ್ದಾರೆ ಈ ಸಲ ತುಂಬಾ ಕಡೆ. ಒಳ್ಳೆ ಬೀಚ್ ವ್ಯೂ ಏನೋ ಇದೆ, ಆದ್ರೆ ಕಣ್ಣು ಸಹಿತ ಬಿಡಕ್ಕಾಗ್ತಾ ಇಲ್ಲ, ಅಷ್ಟು ಬಿಸಿಲಿದೆ. ಬರೀ ಕಾಲಲ್ಲಿ ನಡಿಲಿಕ್ಕೂ ಸಹಿತ ಆಗಲ್ಲ. ಬಟ್ ಆದ್ರೆ ಒಳ್ಳೆ ವ್ಯೂ ಇದೆ ಆಯ್ತಾ. ಎಸ್, ನಾವು ಇವಾಗ ಕಾಪು ಬೀಚ್ ಅಲ್ಲಿ ಪ್ಯಾರಾಸೀಲಿಂಗ್ ಹೋಗ್ತಾ ಇದೀವಿ. ಸೂಪರ್. ಇದರಲ್ಲಿ ರಿಸ್ಕ್ ಏನೂ ಇಲ್ಲ, ನೀವು ಕೈನು ಬಿಡ್ಬೋದು, ಏನಿಲ್ಲ. ನೀರಲ್ಲಿ ಬೈ ಚಾನ್ಸ್ ಬಿದ್ದರೂ ಫ್ಲೋಟ್ ಆಗ್ತೀರಾ, ಏನಾಗಲ್ಲ. ಲೈಫಲ್ಲಿ ಯಾರಾದರೂ ಈ ರಿಸ್ಕ್ ತಗೊಂಡಿದ್ರೆ ಗೊತ್ತಿಲ್ಲ. ನಾನು 4 months ಪ್ರೆಗ್ನೆಂಟು, ಆದರೂ ಕೂಡ ಫಸ್ಟ್ ಟೈಮು ನಾನು ಫ್ಲೈ ಮಾಡಿದೆ. ಮಡ್ಕಾದಲ್ಲಿ ಪಿಜ್ಜಾ ರಾಜಸ್ಥಾನಿ ಸ್ಪೆಷಲ್ ಅಂತ ಕೊಟ್ಟರು, ಟೇಸ್ಟ್ ಮಾಡೋಣ. ದೂರದಿಂದ ನೋಡಿದೆ, ಸಖತ್ತಾಗಿತ್ತು. ಸೊ ಹತ್ರ ಬಂದು ನೋಡೋಣ ಅಂತ ಬಂದೆ. ಇವ್ರು ಯಾರೋ ಆರ್ಟಿಸ್ಟ್ ಅನ್ಸುತ್ತೆ. ಸಖತ್ತಾಗಿ ಅಲ್ಲಿರುವಂತಹ ಒಂದು ಪೋರ್ಟ್ರೇಟ್ನ ಬಿಡಿಸ್ತಾ ಇದ್ದಾರೆ. ಫೈನಲಿ ಒಂದು ಕ್ಯಾಮಲ್ ರೈಡ್ ಮಾಡ್ತಾ ಇದೀವಿ. ಇಲ್ಲಿ ಏನು ಆಕ್ಟಿವಿಟೀಸ್ ಇಲ್ಲ. ಪುತ್ತೂರಿನ 2ನೇ ದಿನ. ಸೊ ವಿ ಆರ್ ಆಲ್ ಗೆಟಿಂಗ್ ರೆಡಿ. ನೋಡ್ಬೋದು ಎಲ್ಲ ರೆಡಿ ಆಗಿದ್ದಾರೆ ಆಲ್ರೆಡಿ. ಡೇ 2 ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಂದಿನಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಐ ಥಿಂಕ್ ಇವತ್ತು ನಾವು ಟ್ರಿಪ್ನ ಎಂಡ್ ಮಾಡ್ತಾ ಇದ್ದೀವಿ, ಬಿಕಾಸ್ ನಂದಿನಿಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ. ಭೀಷ್ಮಂಗೋಸ್ಕರ ಬೀಚ್ಗೆ ಹೋಗ್ತಾ ಇದ್ದೀವಿ ಇವತ್ತು. ಬನ್ನಿ ಕ್ವಿಕ್ಕಾಗಿ ರೆಡಿಯಾಗಿ ಹೊರಡೋಣ. ಭೀಷ್ಮ, ಆರ್ ಯು ರೆಡಿ ಟು ಬೀಚ್? ಬ್ರೇಕ್ಫಾಸ್ಟ್ ರೆಡಿ ಆಗ್ತಾ ಇದೆ. ಫಸ್ಟ್ ತಿನ್ನೋಣ ಅಂತ ಹೇಳಿ ಒಂದು ಕಡೆ ನಿಲ್ಸಿದ್ದೀವಿ. ನಂದಿನಿ, ಟಯರ್ಡ್ ಎಲ್ಲ ಹೋಯ್ತಾ? ಐ ಯು ಹ್ಯಾಪಿ? ಕಮ್ ಲೆಟ್ಸ್ ಗೋ ಅಂಡ್ ಹ್ಯಾವ್ ಫುಡ್. ಪ್ರತಿದಿನ ಬೆಳಗ್ಗೆ ಎದ್ದು ಯಾರು ಇಂಟರ್ವ್ಯೂ ಮಾಡೋಣ ಅಂತಿದ್ದ ನಂದಿನಿ ಇವತ್ತು ಎಲ್ಲಿ ಮಲ್ಗೋಣ ಅಂತ ಅಂತಿದ್ದಾರೆ. ಏನು ಬಂತು? ಇಡ್ಲಿ ಬಂದಿದೆ, ಮಸಾಲೆ ದೋಸೆ ಬಂದಿದೆ, ಆ್ಯಂಡ್ ನಮ್ಮ ನಂದಿನಿಗೆ ಉಪ್ಪಿಟ್ಟು ಬಂದಿದೆ. ಸೊ ದಿಸ್ ಇಸ್ ಆಲ್ ಟುಡೇಸ್. ಎಸ್, ಲಡ್ಡು. ಉಡುಪಿಗೆ ಎಂಟ್ರ್ ಆಗ್ತಿದ್ದೀವಿ ಸ್ನೇಹಿತರೆ. ಸೊ ಈಗ ತಾನೇ ಜಸ್ಟ್ ಎಲ್ರದ್ದು ಊಟ ಆಯಿತು. ಊಟ ಆಗಿ ಈ ಹೀಟಲ್ಲಿ ಏನು ಕುಡಿಯೋದು ಅಂತ ಯೋಚಿಸ್ತಾ ಇರ್ಬೇಕಾರೆ ನನಗೆ ಸಿಕ್ಕಿ ಎಲ್ಲಿ ನೋಡಿ. ಏನಿದು ಭೀಷ್ಮ? ಏನಿದು ಕುಡ್ದಿಯಾ ನೀನು? ಅವನಿಗೆ ಮೊಬೈಲ್ ಬೇಕು, ಅದಕ್ಕೆ ಫುಲ್ ಕೋಪ ಮಾಡ್ಕೊಂಡಿದ್ದಾನೆ. ಇನ್ನೇನು ಇನ್ನೊಂದು ಗಂಟೆಯಲ್ಲೇ ನಾವು ಮಲ್ಪೆಯಲ್ಲಿ ಇರ್ತೀವಿ. ಬೀಚ್ಗೆ ಹೋಗೋಣ ಅಂತ ಫುಲ್ ಎಲ್ಲ ರೆಡಿಯಾಗಿ ಹೊರಟಿದ್ವಿ. ಒಂದು ಕಾಲ್ ಬಂತು, ಸುರೇಶ್ ಅಂತ ಹೇಳಿ, ನಮ್ಮ ಮಮತಾ ರಾವತ್ ಇದ್ದಾರಲ್ಲ ಅವ್ರ ಹಸ್ಬೆಂಡು, ಬಿಸ್ನೆಸ್ ಮ್ಯಾನು. ಕಾಲ್ ಮಾಡಿ, ಆಕಾಶ್ ಮಂಗಳೂರಲ್ಲಿದ್ದೀರಾ ಅಂದ. ಹೌದು ಸರ್ ಅಂತ ಹೇಳಿದೆ. ಆಮೇಲೆ ಅವ್ರು ಹೇಳಿದ್ರು ನನಗೆ, ಮಂಗಳೂರು ಹತ್ರ ಮುಲ್ಕಿ ಪ್ಯಾಲೇಸ್ ಇದೆಲ್ಲ, ನಿಮ್ದ್ರಲ್ಲಿ ಯಾಕೆ ಮಾಡಬಾರ್ದು? ಮಾಡೋಣ ಸರ್ ಅಂತ ಹೇಳಿದೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಮ್ಮ ಹತ್ರ ಮುಂಚೆನೇ ಇತ್ತು. ಸುರೇಶ್ ಅವರೇ ಕಳಿಸ್ಕೊಟ್ಟಿದ್ರು, ಆ್ಯಂಡ್ ತುಂಬ ಜನ ಕಳಿಸಿದ್ರು. ನಾನು ಅಂದ್ಕೊಂಡೆ ಮರ್ತಿದ್ದೀವಲ್ಲ, ಇವತ್ತೊಂದು ದಿನ ಆರಾಮಾಗಿ ಎಂಜಾಯ್ ಮಾಡೋಣ ಅಂತ ಹೋಗ್ತಾ ಇದ್ವಿ ಮಗನ ಕರ್ಕೊಂಡು. ಬಟ್ ಆಲ್ ಆಫ್ ಅ ಸಡನ್ ನಮ್ಮ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಬ್ಯಾಕ್ ಗ್ರೌಂಡಲ್ಲಿ ನೀವು ನೋಡ್ಬೋದು ಶೂಟ್ ನಡೀತಾ ಇದೆ. ಸೊ ಇದು ಮುಲ್ಕಿಯ ಪ್ಯಾಲೇಸ್ನ ಒಂದು ಭಾಗನ ಶೂಟ್ ಮಾಡ್ತಾ ಇದ್ದೀವಿ. ಹೀಗೆ ಸಡನ್ನಾಗಿ ಏನೇನೋ ಒಂದಷ್ಟು ಪ್ಲ್ಯಾನ್ಸ್ಗಳು ಎಕ್ಸಿಕ್ಯೂಟ್ ಆಗ್ತಾನೆ ಇರುತ್ತೆ. ಹಲೋ. ಮಲ್ಪೆ ಹತ್ರ ಎಲ್ಲಿಗೆ ಹೋಗ್ತಾ ಇದೀವಿ ಅನ್ಕೊಂಡ್ರಾ? ಈಶ್ವರ್ ಮಲ್ಪೆ ಅವ್ರನ್ನ ಹುಡುಕೊಂಡು ಹೊರಟಿದ್ದೀವಿ. ಒಬ್ಬ ಒಳ್ಳೆ ಪರ್ಸನ್ ಅಲ್ಲ, ಬನ್ನಿ ಮೀಟ್ ಮಾಡಿಸ್ತೀನಿ ನಿಮ್ಗೆ. ಸೂಪರ್. ಹೇಗಿದ್ದೀರಿ? ನಮಸ್ಕಾರ. ಇಷ್ಟೇ ಅಲ್ಲ, ರೂಮಲ್ಲಿ ನೋಡ್ಬೇಕು ನೀನು. ಏನು ಬ್ರದರ್ ಇದು? ಹುಲಿಯ ನಾವದಿಲ್ಲಿ ಯುವ ಸಂಗಮ ವೇದಿಕೆಯವರು ಕದ್ರೊಳ್ಳಿ ಅವರು ಕೊಡ್ತಾರೆ, ಕರೆದಿದ್ದಾರೆ ಈ ಸಲ ತುಂಬಾ ಕಡೆ. ಸ್ನೇಹಿತರೆ, ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಈಶ್ವರ್ ಮಲ್ಪೆ ಅವರ ಮಕ್ಕಳು ಯಾವ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳಿ. ಸೊ ನನಗಂತೂ ಇದನ್ನು ನೋಡಿ ತುಂಬಾ ಬೇಜಾರಾಯಿತು. ಯಾಕೆ ಅಂತ ಅಂದರೆ ಸಾವಿರಾರು ಜನರಿಗೆ ಜೀವದಾನ ಮಾಡಿರುವಂತಹ ಈಶ್ವರ್ ಮಲ್ಪೆ ಅವರು, ಆದರೆ ತಮ್ಮ ಮಕ್ಕಳಿಗೆ ಈ ರೀತಿ ಪರಿಸ್ಥಿತಿ ಬಂದಿರಲಿಲ್ಲ. ಎಂಥ ವಿಪರ್ಯಾಸ ಅಲ್ವಾ ಸ್ನೇಹಿತರೆ. ಮಲ್ಪೆಗೆ ಹೋಗ್ತಾ ಇಲ್ಲ. ಯಾಕೆ ಅಂದರೆ ಮಲ್ಪೆಗೆ ಬಿಡ್ತಾ ಇಲ್ವಂತೆ, ಯಾರನ್ನು ಬಿಡಲ್ಲ. ನೀರಿಗೆ ಬಿಟ್ಟಿದ್ದಾರೆ, ಹೋಗ್ಬೋದು. ಅಂದರೆ ಬೋಟಿಂಗ್ ಗೀಟಿಂಗ್ ಯಾವುದಿಲ್ಲ. ಬೋಟಿಂಗ್ ಬೇಕಾದ್ರೆ ಕಪ್ಪಲ್ ಇದೆ, ಈಗ ಅಲ್ಲೇ ಹೋಗ್ಬಿಡೋಣ ಬನ್ನಿ. ಅಲ್ಲ, ನಮ್ಮ ಗಾಡಿ ನೋಡಿ ಅಲ್ಲಿ ಇದೆ. ನಾವು ನಂದಿನಿ ಇಬ್ಬರು ಇವ್ರ ಗಾಡಿಯಲ್ಲಿ ಹೋಗ್ತಾ ಇದ್ದೇವೆ. ಕಂಪ್ಲೀಟಾಗಿ ರೌಂಡ್ ಹಾಕ್ಕೊಂಡು ಎಲ್ಲೆಲ್ಲಿ ಏನೇನಿದೆ ಅಂತ ಎಲ್ಲ ತೋರಿಸ್ಕೊಂಡು ನಮಗೆ ಸೀದಾ ಅವರು ಕರ್ಕೊಂಡೋಗಿದ್ದೆ ಕಾಪು ಬೀಚ್ ಕಡೆಗೆ. ಏಕೆ ಅಂತಂದರೆ ಮಲ್ಪೆ ಬೀಚ್ನಲ್ಲಿ ಬೋಟಿಂಗ್ ಇರಲಿಲ್ಲ, ಹಾಗಾಗಿ ಕಾಪು ಕಡೆ ಹೋದ್ವಿ ನಾವು. ಸ್ನೇಹಿತರೆ, ಫೈನಲಿ ನಾವು ಕಾಪು ಬೀಚಿಗೆ ಬಂದಿದ್ದೀವಿ. ಸೊ ನಂದಿನಿ ಲೇಟ್ ಮಾಡಿದ್ಲು ಆಲ್ರೆಡಿ. ನಮ್ಮ ಮಗನನ್ನು ಬೀಚಲ್ಲಿ ಆಟ ಆಡಿಸ್ಬೇಕು ಅನ್ನೋದು ನಮಗೊಂದು ದೊಡ್ಡ ಕನಸು ನೋಡಿ. ಅದಕ್ಕೆ ಅವನಿಗೋಸ್ಕರ ಪ್ರಿಪೇರಾಗಿ ಬಂದಿದ್ದೀವಿ.
ಒಳ್ಳೆ ಬೀಚ್ ವ್ಯೂ ಏನೋ ಇದೆ, ಆದ್ರೆ ಕಣ್ಣು ಸಹಿತ ಬಿಡಕ್ಕಾಗ್ತಾ ಇಲ್ಲ, ಅಷ್ಟು ಬಿಸಿಲಿದೆ. ಬರೀ ಕಾಲಲ್ಲಿ ನಡಿಲಿಕ್ಕೂ ಸಹಿತ ಆಗಲ್ಲ. ಬಟ್ ಆದ್ರೆ ಒಳ್ಳೆ ವ್ಯೂ ಇದೆ ಆಯ್ತಾ. ನನ್ಗೆ ಎಲ್ಲದಕ್ಕಿಂತ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದಂದ್ರೆ ಈ ಗಾಡಿಗಳು. ಇದರಲ್ಲಿ ರೈಡ್ ಹೋಗೋದಿದೆಯಲ್ಲ, ಒಳ್ಳೆ ಮಜಾ. ಆದ್ರೆ ಅವರು ಒಂದೇ ರೈಡ್ ಕೊಡೋದು ಆಯ್ತಾ. ನಾವು ಮಾಮೂಲಿ ಬೈಕ್ನ ಓಡಿಸೋದಕ್ಕಿಂತ ಈ ರೀತಿ AV ಬೈಕ್ಸು, ಡರ್ಟ್ ಬೈಕ್ಸ್ನ ಓಡಿಸೋದ್ರಲ್ಲಿ ಒಂಥರ ಮಜಾ ಇರುತ್ತೆ. ನೀವು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಇವರ ನಂಬರ್ ಕೂಡ ಕೊಟ್ಟಿರ್ತೀನಿ, ಕೋಟಿಯಾನ್ ಅಂತ ಹೇಳಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಕಾಪು ಬೀಚಲ್ಲಿ ನಿಮ್ಗೆ ಏನೆಲ್ಲ ಬೇಕೋ ಎಲ್ಲ ಫೆಸಿಲಿಟೀಸ್ನ ಮಾಡಿಕೊಡ್ತಾರೆ. ಎಸ್, ನಾವು ಇವಾಗ ಕಾಪು ಬೀಚಲ್ಲಿ ಪ್ಯಾರಾಸೀಲಿಂಗ್ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮು ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಮಲ್ಪೆ ಬೀಚಲ್ಲಿ ಹೋಗಿದ್ದೆ, ಇವಾಗ ಮಲ್ಪೆ ಬೀಚ್ ಬಂದಾಗಿತ್ತು. ಹಾಗಾಗಿ ನಮ್ಮ ಮಗನ ಕರ್ಕೊಂಡು ಬಂದಿದ್ದೀನಿ. ಇವನ್ಗೊಂದು ಹಾಕಿ. ಲೈಫ್ ಜಾಕೆಟ್ ಹಾಕೋತಾ ಇದ್ದೀನಿ. ಲೈಫ್ ಜಾಕೆಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟು. ಯಾಕೆ ಗೊತ್ತಾ? ಲೈಫ್ ಜಾಕೆಟ್ ಯಾಕೆ ಇಂಪಾರ್ಟೆಂಟು? 24 ತಾಸು ಒಳಗೆ ಇರ್ಬೋದು ಇದು ಹಾಕೊಂಡು, ಸ್ವಿಮ್ಮಿಂಗ್ ಬರ್ಲಿಲ್ಲ ಅಂದ್ರೆ. ಹೌದಾ? 24 hours ಇರ್ಬೋದಂತೆ ಗೈಸ್. ಇದನ್ನ ಹಾಕೊಂಡು ಸ್ವಿಮ್ಮಿಂಗ್ ಬರ್ದಲ್ಲೇ ಇದ್ರು ಸಮುದ್ರದಲ್ಲಿ ನಾವು ಜೀವಂತವಾಗಿರ್ಬೋದು. ಜೀವಂತಾಗಿ 24 ಮುಗಿದ್ಮೇಲೆ ಡೇಟ್ ಆಫ್ ಖಲಾಸ್, ಡೇಟ್ ಮುಗೀತಾ ಇದ್ರದು. ಖಲಾಸ್. ಸೊ ಪ್ಯಾರಾಸೈಲಿಂಗ್ ಹೋಗಬೇಕು ಅಂತ ಹೇಳಿ ಲೈಫ್ ಜಾಕೆಟ್ನ ಹಾಕ್ಕೊಂಡು ನಾವು ಬೋಟಲ್ಲಿ ಕೂತ್ಕೊಂಡು ಸ್ಟ್ರೈಟ್ ಅವೇ ಬೀಚ್ನ ಒಂದು ಮಧ್ಯಭಾಗಕ್ಕೆ ಹೋದ್ವಿ. ಸೊ ಅಲ್ಲಿ ಗೊತ್ತಲ್ಲ, ಒಂದು ಬೋಟಿಂದ ಇನ್ನೊಂದು ಬೋಟಿಗೆ ಶಿಫ್ಟ್ ಮಾಡಿಕೊಂಡು ಅಲ್ಲಿಂದ ಪ್ಯಾರಾಸೈಲಿಂಗ್ ಮಾಡ್ತಾರೆ. ಸರ್, ಇವಾಗ ಇದ್ರ ಸೇಫ್ಟಿ ಮೆಷರ್ಸ್ ಮತ್ತೆ ಯಾವ ತರ ಅದನ್ನ ಬಿಡೋದು ಸ್ಲೈಡಿಂಗ್ ಮಾಡೋಕ್ ಮುಂಚೆ ಪ್ರಿಪರೇಷನ್ಸ್ ಹೇಗೆ? ಸೇಫ್ಟಿ ಅಂದ್ರೆ ಫ್ಲೈನು ಇಲ್ಲಿಂದ ಹೋಗುತ್ತೆ, ಲ್ಯಾಂಡಿಂಗ್ನು ಇಲ್ಲೇ ಆಗುತ್ತೆ. ಇದರಲ್ಲಿ ರಿಸ್ಕ್ ಏನು ಇಲ್ಲ. ನೀವು ಕೈನು ಬಿಡ್ಬೋದು, ಏನಿಲ್ಲ. ನೀರಲ್ಲಿ ಬೈ ಚಾನ್ಸ್ ಬಿದ್ದರೂ ಫ್ಲೋಟ್ ಆಗುತ್ತೀರಾ, ಏನಾಗಲ್ಲ. ಅಕಸ್ಮಾತ್ ಯಾರಾದ್ರೂ ಟೂರಿಸ್ಟ್ ನಮ್ಗೆ ಆಗ್ತಾ ಇಲ್ಲ, ಬ್ರೀತ್ ಮಾಡಕ್ ಆಗ್ತಾ ಇಲ್ಲ, ಆಂಗ್ಸೈಟಿ ಆಗ್ತಾ ಇದೆ ಅಂದ್ರೆ ನಮಗೆ ಗೊತ್ತಾಗುತ್ತೆ. ಅವರು ಅಲ್ಲಿಂದ ಅವ್ರಿಗೆ ಕಸ್ಟಮರ್ ನೋಡಿದ್ರೆ ಗೊತ್ತಾಗುತ್ತೆ ನಮ್ಗೆ, ಅದು ಅವರಿಗೆ ಯಾವ ತರ ಆಗುತ್ತೆ ಯಾವ ತರ ಇಲ್ಲ ಅನ್ನೋದು. ನಾನೇ ಫಸ್ಟ್ ಹೋಗ್ತಾ ಇರೋದು. ಸೊ ಪ್ಯಾರಾಚೂಟ್ ಆಲ್ರೆಡಿ ಫ್ಲೈ ಮಾಡಿದ್ದಾರೆ ಮೇಲ್ಗಡೆ ಗೈಸ್. ಇವಾಗ ನಂದಿನಿ ಹೋಗ್ತಾ ಇದ್ದಾರೆ. ರೆಡಿ? ಸೂಪರ್. ನಂದಿನಿ ಇವಾಗ ಮೇಲೆ ಇದ್ದಾಳೆ, ನೀವು ನೋಡ್ಬೋದು. ಕೈ ಬಿಡು, ಏನಿಲ್ಲ, 100 feet ಮೇಲೆ ಹೋಗಿದ್ದಾಳೆ ಇವಾಗ ನಂದಿನಿ. ಸೊ ನಾನು ಝೂಮ್ ಔಟ್ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ಎಷ್ಟು ಹೈಟಲ್ಲಿ ಇದ್ದಾರೆ ಅಂತ ಗೊತ್ತಾಗತ್ತೆ. ಓಕೆ, ಲೈಫಲ್ಲಿ ಯಾರಾದರೂ ಈ ರಿಸ್ಕ್ ತೊಗೊಂಡಿದ್ರೆ ಗೊತ್ತಿಲ್ಲ. ನಾನು 4 months ಪ್ರೆಗ್ನೆಂಟು, ಆದರೂ ಕೂಡ ಫಸ್ಟ್ ಟೈಮು ನಾನು ಫ್ಲೈ ಮಾಡಿದೆ. ಸ್ವಲ್ಪ ಸಾಕು, ಜಾಸ್ತಿ ಬೇಡ. 20-30 feet ಅಷ್ಟೇ. ವಿಶು, ಹೌಸ್ ಇಟ್? ಭೀಷ್ಮ, ನಾನು ಇಟ್ಕೋತೀನಿ, ನೋ ವರೀಸ್. ಓಕೆ, ಫುಲ್ ಎಂಜಾಯ್ಮೆಂಟ್, ಸಖತ್ತಾಗಿತ್ತು. ಇಬ್ರು ಎಂಜಾಯ್ಮೆಂಟ್ ಮಾಡಿದ್ವಿ. ಚಿಕ್ಕ ಮಕ್ಳು ಕೂಡ ಪ್ಯಾರಾಸ್ಲೈಡಿಂಗ್ ಅಲ್ಲಿ ಎಂಜಾಯ್ ಮಾಡ್ಬೋದು. ಬನ್ನಿ. ಸೊ ಈ ಬೋಟಿಂದ ನಾವು ಹೊರಡ್ತೀವಿ. ಪ್ಯಾರಾಸೀಲಿಂಗ್ ಎಲ್ಲ ಮುಗಿಸ್ಕೊಂಡು ನಾವಿದ್ದಿದ್ದ ಬೋಟಿಂದ ಇನ್ನೊಂದು ಬೋಟಿಗೆ ಶಿಫ್ಟ್ ಆಗಿ ಕೊನೆಗೆ ಸಮುದ್ರದ ದಡ ತಲುಪಿದ್ವಿ. ಸೊ ಇಲ್ಲಿಗೆ ನಮ್ಮ ಟೈಮ್ ಮುಗ್ದೋಗಿತ್ತು. ಇದಾದ ಮೇಲೆ ಯಾವುದೇ ರೀತಿ ವಾಟರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನ ಸಮುದ್ರದಲ್ಲಿ ಆಡೋಕ್ಕೆ ಬಿಡೋದಿಲ್ಲ. ರೈಡಿಂಗ್ ಹೋಗಿದ್ವಲ್ಲ, ಅದ್ರ ಓನರ್ ಇವರೇ ಅಂತೆ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿತ್ತು, ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ. ಎಷ್ಟು ವರ್ಷದಿಂದ ನೀವೇ ಇದನ್ನ ನಡೆಸ್ತಾ ಇದ್ದೀರಾ ಸ್ಪೋರ್ಟ್ಸ್ ಆಕ್ಟಿವಿಟೀಸ್? ಇಷ್ಟವರೆಗೆ ಇರಲಿಲ್ಲ ಇಲ್ಲಿ ಪ್ಯಾರಾಸೈಲಿಂಗ್, ವಾಟರ್ ಸ್ಪೋರ್ಟ್ಸ್ ಯಾವುದು ಇರಲಿಲ್ಲ. ಈಗ ನಾವು 15 ದಿನದಿಂದ ಸ್ಟಾರ್ಟ್ ಮಾಡಿದ್ದೇವೆ. ಸಂಜೆ ಆಗ್ತಿದ್ದಂಗೆ ಎಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸು ನಿಂತಾದ ಮೇಲೆ ನಾನು, ನಂದಿನಿ ಮತ್ತು ಮಗು ಸೇರ್ಕೊಂಡು 3 ಜನನೂ ಒಂದು ಕಡೆ ಕುತ್ಕೊಂಡು ಸಣ್ಣ ಮಕ್ಳ ಥರ ಮಣ್ಣನ್ನು ಗುಡ್ಡಾಕೊಂಡು ಆಟಾಡಿದ್ವಿ. ಸೊ ಈ ಎಂಜಾಯ್ಮೆಂಟು ವರ್ಷಕ್ಕೆ ಒಂದೇ ಸಲ ಸಿಗೋದು. ಸೊ ಹಾಗಾಗಿ ಮಕ್ಕಳ ಜೊತೆ ಇದ್ದಾಗ ನಾವು ಕೂಡ ಮಕ್ಕಳು ಮನೋಭಾವನೆಯನ್ನು ಅರ್ಥ ಮಾಡಿಕೊಂಡು ನಾವು ಮಕ್ಕಳ ಜೊತೆ ಮಕ್ಕಳಾಗ್ಬಿಡ್ಬೇಕು ಅಂತಾರಲ್ಲ, ಆ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಇದು. ಗಾಳಿಪಟ ಎಂತ ಫ್ರೀಗಾ? ಕೊಡಿ ಕೊಡಿ.
ಬೆಳಕಾದಾಗ ಡೇ ಟೈಮಲ್ಲಿ ಸಮುದ್ರದ ತೀರದಲ್ಲಿ ಒಂದು ರೀತಿ ಪ್ರಪಂಚ ಆದರೆ ಕತ್ತಲಾದ ಮೇಲೆ ರಾತ್ರಿ ಆಗ್ತಿದ್ದಂಗೆ ಸಮುದ್ರ ತೀರದಲ್ಲಿ ಬೇರೆಯೇ ಒಂದು ರೀತಿ ಕಲರವ ಸ್ಟಾರ್ಟ್ ಆಗುತ್ತೆ. ಎಸ್ಪೆಷಲಿ ಹೇಳಬೇಕು ಅಂತಂದರೆ ಗಾಳಿಪಟ ಹಾರಿಸೋದು, ಲೈಟ್ಸ್ಗಳನ್ನು ಮೇಲ್ಗಡೆ ಬಿಡೋದು, ರಾಕೆಟ್ ಆಟ ಆಡೋದು, ಈ ಥರದ ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಅದ್ರ ಜೊತೆಯಲ್ಲಿ ಇಲ್ಲಿ ಮದ್ಯಪಾನ ಹಾಗೂ ಧೂಮಪಾನ ಬ್ಯಾನ್ ಮಾಡಿದ್ದಾರೆ ಕಂಪ್ಲೀಟಾಗಿ. ಸೊ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ, ಫ್ಯಾಮಿಲಿ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಮಡ್ಕಾದಲ್ಲಿ ಪಿಜ್ಜಾ ರಾಜಸ್ಥಾನಿ ಸ್ಪೆಷಲ್ ಅಂತ ಕೊಟ್ರು, ಟೇಸ್ಟ್ ಮಾಡೋಣ. ಬೀಚ್ಗೆ ಹೋಗಿ ಬಂದಿತ್ತು, ಚಳಿ ಇತ್ತು. ಸೂಪರ್ ಆಗಿದೆ ಮಟ್ಕಾ ಪಿಜ್ಜಾ. ಡೇ 2 ಕಾಪು ಬೀಚ್ನ ಫುಲ್ ಎಂಟರ್ಟೈನ್ಮೆಂಟ್ ಹಂಗಾಮ ಮುಗಿಸ್ಕೊಂಡು ಫೈನಲಿ ನಾವು ಬಂದಿರೋದು ಒಂದೊಳ್ಳೆ ಪ್ಲೇಸ್ಗೆ ಫುಲ್ ಸ್ನಾನ ಮಾಡ್ಕೊಳ್ಳೋಕ್ಕೆ. ಸೊ ನಾಯಿಗಳೆಲ್ಲ ಬೊಗಳ್ತಾ ಇದೆ. ಒಂದೊಳ್ಳೆ ಬಜೆಟ್ ಫ್ರೆಂಡ್ಲಿ ಹೌಸು, ಲೈಕ್ ಹಾಸ್ಟೆಲ್ ಥರ ಇರೋದನ್ನು ಹುಡುಕಿದ್ದೀವಿ ನಾವು ಇವತ್ತು. ಇದೇ ನೋಡಿ ಆ ಮನೆ, ಜಸ್ಟ್ 2 BHK ಹೌಸ್. ಇದು ತುಂಬ ಚೆನ್ನಾಗಿದೆ, ಸಖತ್ತಾಗಿದೆ. ಫ್ರೆಶ್ ಅಪ್ ಆಗಿ ಕಂಪ್ಲೀಟಾಗಿ ಈಗ ನಾವು ಬಂದಿರೋದು ಹೋಟೆಲ್ಗೆ. ಸೊ ಕಾಪುನಲ್ಲಿ ಹೋಟೆಲ್ಗೆ ಬಂದ್ವಿ, ಊಟನೂ ಆಯಿತು. ಇನ್ನೇನು ಮತ್ತೆ ರೂಮ್ಗೆ ಹೋಗಿ ಮಲಗೋದಷ್ಟೇ ಬಾಕಿ. ನಂದಿನಿ ಅಂತೂ ಊಟ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಬರೀ ಮೊಸರನ್ನ, ಎಲ್ಲೇ ಹೋದರೂ ಮೊಸರನ್ನೇ. ಸೊ ಭೀಷ್ಮ ಇವತ್ತು 3 ಜಾಮೂನ್ ತಿಂದು, ಒಂದು ಜ್ಯೂಸ್ ಕುಡಿದು, ಒಂದು ನೂಡಲ್ಸ್ ಕೂಡ ತಿಂದಿದ್ದಾನೆ. ಆ್ಯಂಡ್ ನಾನು ಇವತ್ತು ನನ್ನ ಪರಿಸ್ಥಿತಿ ಏನಾಗಿದೆ ಅಂದರೆ, ಇವರಿಬ್ಬರು ಬಿಟ್ಟಿದ್ದನ್ನು ನಾನು ನನ್ನ ಪ್ಲೇಟಲ್ಲಿ ಹಾಕ್ಕೊಂಡು ತಿಂತಾ ಇದ್ದೀನಿ. ನೋಡಿ ಮದುವೆ ಆಗಿರೋ ಗಂಡಸರ ಒಂದು ವಿಡಿಯೋ ಮಾಡಬೇಕು. ಆ್ಯಕ್ಚುಲಿ ಮದುವೆಗೆ ಮುಂಚೆ ನಾವು ಆರ್ಡ್ರ್ ಮಾಡಿದ್ದು ಬರುತ್ತೆ, ಮದುವೆ ಆದಮೇಲೆ ನಾನು ಹೆಂಡ್ತಿ ಆರ್ಡ್ರ್ ಮಾಡಿದ್ದು ಬರುತ್ತೆ, ಮದುವೆ ಆಗಿ ಮಕ್ಕಳು ಆದಮೇಲೆ ಮಗು ಹೆಂಡ್ತಿ ಆರ್ಡ್ರ್ ಮಾಡಿದ್ದು ಬಿಟ್ಟಿದ್ದನ್ನು ಗಂಡ ತಿನ್ನಬೇಕಾಗತ್ತೆ. ಓಕೆ, ಸೊ ಇವತ್ತಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನೋಡಿ ಅಮ್ಮ ಮಗಂದು ಭಾಳ ಮುದ್ದಾಗಿದೆ ಇಲ್ಲಿ. ನಾವು ಕಾಪು ಬೀಚಿಗೆ ನೆನ್ನೆ ಬಂದಿದ್ದು ತುಂಬಾ ಲೇಟ್ ಆಗಿತ್ತು ಸ್ನೇಹಿತರೆ. 2 ಸ್ಪೋರ್ಟ್ಸ್ ಆಕ್ಟಿವಿಟಿ ಮಾಡಿದ್ವಿ. ಸೊ ನಮ್ಮ ಭೀಷ್ಮ ಇನ್ನೂ ಎಕ್ಸೈಟ್ಮೆಂಟಲ್ಲಿ ಇದ್ದಾನೆ, ಇವತ್ತು ಬೀಚ್ಗೆ ಹೋಗ್ಬೇಕು ಅಂತ. ನಮ್ಮ ಡೇ 3ನ ಈ ವ್ಲಾಗ್ನಲ್ಲಿ ಕಂಪ್ಲೀಟ್ ಆಗಿ ನಮ್ಮ ಡೇ 3 ಸೀರೀಸ್ ಇರುತ್ತೆ, ಏನೇನು ಮಾಡಿದ್ವಿ ಅಂತ. ಆದರೆ ಒಂದಂತೂ ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಬೆಳಗ್ಗೆ 9 ಗಂಟೆಗೆ ಬಂದರೆ ಬ್ರೇಕ್ಫಾಸ್ಟ್ ಸಿಗಲ್ಲ. ಸೊ ನಾವು ಮತ್ತೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಆಚೆ ಹೋಗ್ತಾ ಇದ್ದೇವೆ, ಬ್ರೇಕ್ಫಾಸ್ಟ್ ಇರಲಿಲ್ಲ. ಫೈನಲಿ ಇದು ಯಾವುದೋ ಒಂದು ಸ್ಟ್ರೀಟ್ ಫುಡ್ ಸಿಕ್ತು, ನೋಡುವ. ಸದ್ಯಕ್ಕೆ ನಮಗೆ ಕಣ್ಣಿಗೆ ಬಿದ್ದಿದ್ದೇನೆ ಸ್ಟ್ರೀಟ್ ಫುಡ್ ಥರದ್ದು. ಏನಿದೆ ಬಜ್ಜೆ ಏನೋ ಇದೆ, ಕೇಳುವ. ಅಣ್ಣ ಏನಿದೆ? ನಾನು ಪಲಾವ್ ತೊಗೊಂಡೆ, ನಂದಿನಿಗೆ ಇಡ್ಲಿ, ಆ್ಯಂಡ್ ನಮ್ಮ ಭೀಷ್ಮಂಗೆ ಒಂದು ಸಮೋಸ ಕೊಡಿಸಿದೆ. ಚೆನ್ನಾಗಿದೆ ಫುಡ್ಡು, ಪರವಾಗಿಲ್ಲ. ಓಕೆ ಹೇಳಿ ನಂದಿನಿ. ನಂಗೆ ತಿನ್ನಕ್ಕೆ ಆಗ್ತಾ ಇಲ್ಲ, ಹಸುವಾಗ್ತಿದೆ, ತಿನ್ನಕ್ಕಾಗ್ತಾ ಇಲ್ಲ. ಅದಕ್ಕೆ ಹೇಳೋದು ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಆಚೆ ಕಡೆ ಓಡಾಡಿಸ್ಬಾರ್ದು ಅಂತಾರೆ. ಆದರೆ ನಾವು ಇದು ಫೈನಲ್ ಟ್ರಿಪ್ ಮಾಡ್ತಾ ಇದ್ದೇವೆ, ಇದಾದ ನಂತರ ನಾವೆಲ್ಲೂ ಓಡಾಡೋದಿಲ್ಲ. ಇರುವಾಗ ಬೀಚ್ ಇರಲಿ, ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಪ್ಲೇ ಗ್ರೌಂಡಿಗೆ ಸಹ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಆದರೆ ಈಗ ನೋಡಿ ಮಕ್ಕಳಿಗೆ ಬೀಚ್ ಅಂದರೆ ಏನಂತ ಗೊತ್ತು, ಈ ಏಜಿನ ಮಗುವಿಗೆ. ಹಾಗೆ ನೀವು ಪ್ಲೇ ಗ್ರೌಂಡ್ ಅಂತ ಹೇಳಿದಾಗ ನೀವು ಸುಮ್ಮನೆ ಹಾಗೆ ಕರ್ಕೊಂಡು ಹೋದ್ರೆ ಯಾರೂ ಒಪ್ಪೋದಿಲ್ಲ. ಈ ಥರ ಟಾಯ್ಸನ್ನು ಕೂಡ ಕೊಡಿಸ್ಬೇಕಾಯ್ತಾ. ಭೀಷ್ಮ ತುಂಬಾ ಹಠ ಮಾಡ್ತಿದ್ದಾನೆ ಅಂತ ಹೇಳಿ ಅವನಿಗೋಸ್ಕರ ಟಾಯ್ಸ್ನ ಕೊಡಿಸ್ದೆ ಮಣ್ಣಲ್ಲಿ ಆಟಾಡೋದಕ್ಕೆ. ಆದರೆ ಇಲ್ಲಿ ಟಾಯ್ಸ್ ಪ್ರೈಸ್ಗಳು ನಾವು ಹೊರಗಡೆ ತೊಗೊಳೋದಕ್ಕಿಂತ 1 to double ಇರುತ್ತೆ. ಸ್ನೇಹಿತರೆ, ಡೇ 3ನ ವ್ಲಾಗ್ನಲ್ಲಿ ಒಂದಷ್ಟು ಜನರನ್ನ ಮಾತಾಡಿಸ್ಬೇಕು ಅಂತ ಅನ್ಕೊಂಡಿದ್ದೆ. ನನಗೊಬ್ರು ಲೈಫ್ ಸೇವರ್ ಸಿಕ್ಕಿದ್ದಾರೆ. ಇವ್ರ ಹೆಸರು ಲೈಫ್ ಸೇವರ್ ಅಂತ ಅಲ್ವಾ ಬ್ರೋ? ನೀವು ಎಲ್ಲರದು ಲೈಫ್ ಸೇವ್ ಮಾಡ್ತೀರಲ್ಲ? ಲೈಫ್ ಗಾರ್ಡ್ಸ್ ಸರ್. ಲೈಫ್ ಗಾರ್ಡ್ ನಮ್ಮ ಕೆಲಸನೇ ಲೈಫ್ ಸೇವ್ ಮಾಡೋದು. ಪ್ರೊಫೆಷನ್ ಅಂದ್ರೆ ಲೈಫ್ ಗಾರ್ಡ್ ಅಂತ ಸರ್. ಲೈಫ್ ಗಾರ್ಡ್ ಅಂದ್ರೆ ನೀರಲ್ಲಿ ಯಾರು ಈಜ್ತಿರುವಾಗ ಯಾರು ನಮ್ಮ ಲಿಮಿಟ್ಸ್ ದಾಸಿ ಆ ಕಡೆ ಹೋಗ್ತಾರೋ ಅವ್ರನ್ನ ಯಾರನ್ನ ಎಳ್ಕೊಂಡು ಹೋಗುತ್ತೋ ಅವ್ರನ್ನ ಹೋಗಿ ಸೇವ್ ಮಾಡ್ಕೊಂಡು ಕರ್ಕೊಂಡ್ ಬರೋದು ಸರ್. ಓಕೆ, ವಿತ್ ಅವರು ಯಾವ ಪೊಸಿಷನ್ ಇದಾರೆ ಅಂತ ನೋಡ್ಕೊಂಡು ಅವರಿಗೆ ಕಾರ್ಡಿಯೋ ಕಾರ್ಡಿಸ್ಟ್ ಕೊಡೋದಾ ಅಲ್ಲ ನಮ್ದು CPR ಕೊಡೋದಾ ಅದನ್ನೆಲ್ಲ ನೋಡ್ಕೊಂಡು ಆಮೇಲೆ ಅವರನ್ನ ಮೇಲೆ ತಂದು ಇಡೋದಂತ. ಬೀಚ್ ವೈಬ್ ನ ನೋಡ್ಬೇಕು ಅಂತ ಅಂದ್ರೆ ನೀವು ಇವಾಗ ನೋಡ್ಬೇಕು. ಬೆಳಗ್ಗೆ ಫುಲ್ ಖಾಲಿ ಹೊಡಿತಾ ಇತ್ತು ಈ ಬೀಚು. ನೋಡಿ ಫುಲ್ಲು ಜನ ತುಂಬ್ಕೊಬಿಟ್ಟಿದ್ದಾರೆ. ಹಾಗೇನೆ ಬೀಚಲ್ಲಿ ಹಿಂಗೆ ಹೋಗ್ತಿರುವಾಗ ನನಗೊಂದು ಸಡನ್ ಆಗಿ ಪೇಂಟ್ ಆರ್ಟಿಸ್ಟ್ ಸಿಕ್ಕಿದ್ರು. ದೂರದಿಂದ ನೋಡಿದೆ, ಸಖತ್ತಾಗಿತ್ತು. ಸೊ ಹತ್ರ ಬಂದು ನೋಡೋಣ ಅಂತ ಬಂದೆ. ಇವ್ರು ಯಾರೋ ಆರ್ಟಿಸ್ಟ್ ಅನ್ಸುತ್ತೆ. ಸಖತ್ತಾಗಿ ಅಲ್ಲಿರುವಂತಹ ಒಂದು ಪೋರ್ಟ್ರೇಟ್ನ ಬಿಡಿಸ್ತಾ ಇದ್ದಾರೆ. ಎಲ್ಲಿ ಅವರು? ಕಲಬುರ್ಗಿಯಾ? ಆರ್ಟಿಸ್ಟಾ? ಏನು ಹಂಪಿ ಯೂನಿವರ್ಸಿಟಿಯಾ? ಇಲ್ಲ, ಹಂಪಿ ಯೂನಿವರ್ಸಿಟಿ ಇಲ್ಲ, ಕಲಬುರಗಿಯಲ್ಲಿ ದಾಟ್ ಇಂಟಿಗ್ರೇಷನ್ ಫೈನ್ ಆರ್ಟ್ಸ್ ಅಂತ. ಓ, ಸಖತ್ತಾಗಿ ಬಿಡಿಸ್ತಾ ಇದ್ದೀರಾ ಬ್ರೋ. ಫೈನ್ ಆರ್ಟ್ಸಾ? ಸ್ಟೂಡೆಂಟ್ಸಾ? ಹಾಂ, ಸ್ಟೂಡೆಂಟ್. ಈ ಆರ್ಟಿಸ್ಟ್ಗಳನ್ನ ನಾವು ನೋಡೋದು ಭಾಳ ಕಮ್ಮಿ. ಬರೀ ಬ್ರಿಟಿಷ್ ಅವರು, ಫ್ರೆಂಚು, ಅವ್ರು ಡಚ್ಚಸ್ಸು, ಅವರು ಇವರು ಅಂತ, ಪೋರ್ಚುಗೀಸ್ನವರು ಅಂತ ಹೇಳ್ತೀವಿ.
ಬಟ್ ನಮ್ಮಲ್ಲೂ ಕೂಡ ಇಂಥ ಟ್ಯಾಲೆಂಟೆಡ್ಸ್ ಇದ್ದಾರೆ ರೀ. ನೋಡಿ ಅಲ್ಲ, ಚೆನ್ನಾಗಿ ಮಾಡ್ತಾ ಇದ್ದಾರಾ ಪೇಂಟಿಂಗ? ಸೂಪರ್ ಅಲ್ಲ. ನೋಡಿ ಈ ವೀಸಲ್ಲಿ ಕ್ರಿಕೆಟ್ ಕೂಡ ಆಡೋರಿಗೆ, ಕ್ರಿಕೆಟ್ ಶೋಗಿ ಇದ್ದವರಿಗೆ ಕ್ರಿಕೆಟ್ ಕೂಡ ಪ್ರಾಕ್ಟೀಸ್ ಮಾಡಲಿಕ್ಕೆ ಚಿಕ್ಕದಾಗಿ ಒಂದು ಕೌಟ್ ಮಾಡಿದ್ದಾರೆ. ಫೈನಲಿ ಒಂದು ಕ್ಯಾಮಲ್ ರೈಡ್ ಮಾಡ್ತಾ ಇದೀವಿ. ಇಲ್ಲಿ ಏನು ಆಕ್ಟಿವಿಟೀಸ್ ಇಲ್ಲ. ಹೆಂಗಿತ್ತು ನಂದಿನಿ ಜಾಲಿ ರೈಡ್? ಸಗದಾಗಿತ್ತಾ? ಸೂಪರಾ? ಫೈನಲಿ ದ ಡೇ ಇಸ್ ಎಂಡಿಂಗ್ ವಿತ್ ಸನ್ಸೆಟ್. ಬೇಸಿಕ್ಲಿ ನಾವು ಈ ಸಮ್ಮರ್ಗೆ ಕಾಪು ಬೀಚಿಗೆ ಹೋಗಿದ್ದ ಉದ್ದೇಶನೇ ಅಲ್ಲಿರುವಂತಹ ಪ್ರತಿಯೊಂದು ಆ್ಯಕ್ಟಿವಿಟಿನೂ ಮಾಡಬೇಕು ಆ್ಯಂಡ್ ನಮ್ಮ ಲೈಫಲ್ಲಿ ಕಳೆದಂಥ ಅಮೂಲ್ಯವಾದ ದಿನಗಳನ್ನು ಮತ್ತೆ ಮತ್ತೆ ನೆನೆಸ್ಕೊಳ್ಳೋ ಹಾಗೆ ಮೆಮೊರೀಸ್ನ ರೀಸ್ಟೋರ್ ಮಾಡಬೇಕು ಅಂತ ಹೇಳಿ. ಸೊ ಅದೇ ರೀತಿಯಾಗಿ ಪ್ರತಿಯೊಂದು ಆ್ಯಕ್ಟಿವಿಟೀಸ್ನೂ ಎಂಜಾಯ್ ಮಾಡಿದ್ವಿ ಬೆಳಗ್ಗೆಯಿಂದ ಸಂಜೆವರೆಗೂ. ಆ್ಯಂಡ್ ಇವತ್ತು ಕಾಪು ಬೀಚ್ನ 2ನೇ ದಿನದ ಲಾಸ್ಟ್ ಟೈಮು. ಸೊ ಲಾಸ್ಟಲ್ಲಿ ನಂದಿನಿಗೆ ಅನಿಸಿದ್ದು ಇಲ್ಲೊಂದು ಡ್ಯಾನ್ಸ್ ಮಾಡೋದು ಯಾವುದೋ ಇದೆ, ಒಂದು ಸಲ ಮಾಡೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಸ್ಪೇಸ್ ಚೆನ್ನಾಗಿದೆ. ಒಳ್ಳೆ ತೋಟದ ಮನೇಲಿ ಇದ್ದಂಗೆ ಆಗುತ್ತೆ. ನೀವು ಕಂಪ್ಲೀಟ್ ಬೆಳಗ್ಗೆ ಇದ್ದಾಗ ಡೇ 3ಯಲ್ಲಿ ನಿಮಗೆ ಈ ವಿಡಿಯೋನ ಕಂಪ್ಲೀಟಾಗಿ ತೋರಿಸ್ತೀನಿ. ಇದು ಕತ್ಲೆ ಆಗಿರೋದ್ರಿಂದ ನಿಮ್ಗೆ ಇಲ್ಲಿ ಗಿಡ ಮರಗಳು ಏನೂ ಕಾಣಿಸ್ತಾ ಇಲ್ಲ. ಬಟ್ ಫುಲ್ಲು ನೇಚರಲ್ಲಿ ಇರುವಂತಹ ಒಂದು 2 BHK ಮನೆ. ಫುಲ್ಲು ಮರಳಾಗಿದೆ. ವಾವ್, ನೋಡಿ ಇಷ್ಟು ಸಿಕ್ಕಿದ್ರೆ ಸಾಕಲ್ವಾ? ಬಜೆಟ್ ಫ್ರೆಂಡ್ಲಿ 1500 ರುಪೀಸಿಂದ 2000 ರುಪೀಸ್ಗೆ ನೀವು ಅಫೋರ್ಡ್ ಮಾಡ್ಬೋದು ಅಂತಂದರೆ ಒಂದು ಫ್ಯಾಮಿಲಿ ಬಂದರೆ ಗೆಸ್ಟ್ ಹೌಸ್ ಥರ ಉಳ್ಕೋಬೋದು. ತುಂಬ ಚೆನ್ನಾಗಿದೆ. ಸೊ ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಕೊಟ್ಟಿರ್ತೇನೆ. ಯಾರು ಬೇಕಾದರೂ ಉಪಯೋಗಿಸ್ಕೊಳ್ಳಿ. ನಿಮ್ಗೇನಾದರೂ ಬೇಕು ಅಂತಂದರೆ ಯೂಸ್ಫುಲ್ ಆಗುತ್ತೆ. ಚೆನ್ನಾಗಿದೆ. ಲೈಟ್ ಹಾಕಿ. ನಾವು ನಮ್ಮ ಹುಡುಗರಿಗೊಂದು ನಮ್ಮ ಫ್ಯಾಮಿಲಿಗೊಂದು ತಗೊಂಡಿದ್ದು. ಮೇಲೇನೂ ಇದೆ, ಬಟ್ 2 ರೂಮ್ ಸಾಕು ಅಂತ ಹೇಳಿ ನಮ್ಮ ಮನೆ ಥರ ಫೀಲ್ ಆಗ್ತಾ ಇದೆ ಅಲ್ವಾ? 2000ಕ್ಕೆ ಸಾಕಲ್ವಾ? ಇಷ್ಟಿದ್ರೆ ಸಾಕು. 2000ಕ್ಕೆ ಮಸ್ತ್ ಆಯಿತು. 2000 ರೂಪಾಯಲ್ಲಿ ಬಜೆಟ್ ಫ್ರೆಂಡ್ಲಿ ಹೌಸ್. ಜಸ್ಟ್ 2000 ರುಪೀಸ್. ನೀವು ಒಂದು 4ರಿಂದ 5 ಜನ ಬರ್ತೀರಾ ಅಂತ ಅಂದರೆ ಇದನ್ನು ನೀವು ಅಫೋರ್ಡ್ ಮಾಡ್ಬೋದು. ಪರ್ ಹೆಡ್ ಒಂದು 500 ರೂಪಾಯಿ ಬಿದ್ದಂಗೆ ಆಗುತ್ತೆ. ಬಟ್ ಇಟ್ಸ್ ಚೆನ್ನಾಗಿದೆ. ಸೊ ಈಗ ಫುಲ್ ಎಲ್ಲರೂ ಸ್ನಾನ ಮಾಡಿ ರೆಡಿಯಾಗಿ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.